ಹಲೋ, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ನನ್ನ ಹಸ್ಬೆಂಡ್ ಅಣ್ಣನ ಮಗನ ಎಂಗೇಜ್ಮೆಂಟ್ ಇದೆ. ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಮದುಮಗನ ಮನೆಗೆ ಬಂದಿದ್ದೀವಿ. ಇದು ನಮ್ಮ ಮದುಮಗ ನೋಡಿ, ಫುಲ್ಲು ಎಕ್ಸೈಟಲ್ಲಿ ಜೋಶಲ್ಲಿ ರೆಡಿಯಾಗಿದ್ದಾನೆ. ಹಾಗೆ ಫುಲ್ ಎಂಟೈರ್ ಫ್ಯಾಮಿಲಿ ಇಲ್ಲಿಗೇನು ಬಂದಿಲ್ಲ, ಇನ್ನೂ ಕೂಡ ಬರಬೇಕಷ್ಟೇ. ಸ್ವಲ್ಪ ಜನ ಬಂದಿದ್ದೀವಿ ಅಷ್ಟೇ ರೆಡಿ ಆಗಿಬಿಟ್ಟು, ಇನ್ನು ಸ್ವಲ್ಪ ಜನ ಬರಬೇಕು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಅವ್ರು ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ವೈಶಾಲಿ ಸಂಧ್ಯಾ ಎಲ್ಲ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು ಅಲ್ಲಿ ಇರುವಂಥವರು ಸ್ವಲ್ಪ ಕೆಲವೊಂದು 2-3 ಗ್ರೂಪ್ ಫೋಟೋ ಎಲ್ಲ ತೆಗೆದು ಹಾಗೆ ಇವಾಗ ಹೊರಟ್ವಿ. ಸ್ವಲ್ಪ ಜನ ಕಾರಲ್ಲಿ ಹೋದ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಜನ ಮಿನಿ ಬಸ್ ಮಾಡಿದ್ರು, ಅದರಲ್ಲಿ ಬರ್ತಾರೆ. ಹಾಗೆ ಹುಡುಗಿ ಏನೋ ತುಂಬ ದೂರದ ಊರಿನ ಹುಡುಗಿ ಅಲ್ಲ, ನಮ್ಮ ಹತ್ತಿರದಲ್ಲೇ ಇರುವಂಥ ಹುಡುಗಿ, ಜಾಸ್ತಿ ದೂರ ಏನಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ತುಂಬ ಖುಷಿ, ಹತ್ತಿರದ ಹುಡುಗಿ ಸಿಕ್ತಲ್ವ ಅಂತ ಅನ್ನೋ ಒಂದು ಖುಷಿ ಎಲ್ರಿಗೂ ಕೂಡ ಇದೆ. ಹಾಗೆ ಇವರು ನಮ್ಮ ಹೊಸ ಮದುಮಗಳು, ರೀಸೆಂಟಾಗಿ ಮದುವೆ ಆಗಿರುವಂಥದ್ದು. ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅವರ ಮದುವೆದ್ದು, ನೋಡಿರ್ತೀರಿ ಅಂತ ಅನ್ಕೋತೀನಿ. ಹಾಗೆ ವೈಶಾಲಿ, ಸಂಧ್ಯಾ, ನೆಕ್ಸ್ಟ್ ನಮ್ಮ ಬರುವ ಮದುಮಗಳು ಸೌಮ್ಯ, ಎಲ್ಲರೂ ಕೂಡ ನಾವು ರೆಡಿಯಾಗಿದ್ದೀವಿ. ಹಾಗೆ ಇವಾಗ ಅಂದರೆ ಒಂದು ಮನೆಯಿಂದ ಒಂದು ಅರ್ಧ ಗಂಟೆ ಟೈಮ್ ಇದೆ ಅಷ್ಟೇ ಹುಡುಗಿ ಮನೆಗೆ. ಹುಡುಗಿ ಮನೆಯಲ್ಲಿ ಎಂಗೇಜ್ಮೆಂಟ್ ಇರುವಂಥದ್ದಲ್ಲ, ಹುಡುಗಿ ಮನೆ ಹತ್ತಿರದಲ್ಲಿ ಇರುವಂಥ ಒಂದು ಹಾಲಲ್ಲಿ ಎಂಗೇಜ್ಮೆಂಟ್ ಇಟ್ಟಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಸ್ವಲ್ಪ ಮೊದಲೇ ಬಂದ್ವಿ, ಕಾರಲ್ಲಿ ಬಂದವರು. ನೆಕ್ಸ್ಟ್ ಮಿನಿ ಬಸ್ಸಲ್ಲಿ ಬರುವಂಥವರು ಸ್ವಲ್ಪ ಲೇಟ್ ಆಯಿತು. ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಒಳಗಡೆ ಹೋಗೋದಕ್ಕೆ. ಹಾಗೆ ಇದು ನಮ್ಮ ಮದುಮಗಳು, ನಮ್ಮ ಫ್ಯಾಮಿಲಿಗೆ ಬರುವಂತಹ ಹೊಸ ಸೊಸೆ ಅಂತ ಹೇಳ್ಬೋದು. ಅಮ್ಮನ ಮನೆ ಸ್ಯಾರಿನಲ್ಲಿ ಈ ಥರ ಈ ಲುಕ್ಕಲ್ಲಿ ಕಾಣಿಸ್ತಾ ಇದ್ಲು. ಕರೆಕ್ಟಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಅಲ್ಲಿ ಟೈಮ್ ಸಾಕಾಗಿಲ್ಲ, ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬ್ಲಾಗ್ ಸ್ಟಾರ್ಟ್ ಆಡ ಬ್ಲಾಗ್. ಶಿಯಾ ಹಾಯ್ ಮಕ್ಕಳೇ, ಹಾಯ್ ಋಷಿ, ಹಾಯ್. ವಾವ್, ಶಾ ಈ ಹತ್ತದೆ ಆಲ್ದೆ. ಬಾಯ್ ಬಾಯ್ ಶಿಯಾ, ದುಂಬಲ್ಲೆ ಬ್ಲಾಗ್ ಸೂಪರ್ ಬರಡು. ಹಾಯ್ ಬಲ್ಲೆ ಅಪ್ಪಾಯ್, ಹಾಯ್. ವಾ ಹಗ್ಗ ಹಂಪ್ಲೆ ಹಗ್ಗ ಹಗ್ ವಾ. ಯಾನ್ ಬ್ಲಾಗ್ ಬಂತು ನಾನು, ಬಲಿಪುಡು ಎಡ್ಡೆ ಯಾನ್ ಬ್ಲಾಗ್ ಬಂತು ನಾನು. ಇದು ನೈ ಕಾತು ಇಜ್ಜಿ ತ್ರಿಷಿಕಾ ಟರ್ನ್. ರೂಪ ತ್ರಿಷಿಕಾ ಸೈಡ್ ಓಲೈ ಬತ್ತಲ್ ತುಲೆ ಮುಲ್ಲ ಕೊಡ್ತವೆ ಮದುವೆನ ವ್ಯಕ್ತಿ. ಫೋಟೋ ಮದಿಮೇನಪ್ಪೆ ಎಂಟ್ರಿ ಕೊರೊಂದಲ್ಲೇರು. ಹಾಗೆ ನಾವು ತುಳು ಮಾತಾಡೋದ್ರಿಂದ ಕೆಲವೊಂದು ಕ್ಲಿಪ್ಸ್ ತುಳುವಲ್ಲೇ ಇರುತ್ತೆ, ತುಳುವಲ್ಲೇ ನಾವು ಜಾಸ್ತಿ ಕನ್ವರ್ಸೇಷನ್ ಮಾಡ್ತಾ ಇರ್ತೀವಿ. ಸೊ ಅದೊಂದು ಕೆಲವೊಂದು ಕ್ಲಿಪ್ಸ್ನ ಹಾಗೆ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನಂತರ ಇಲ್ಲಿ ಇವಾಗ ಫಸ್ಟ್ ನಮ್ಮದು ಶಾಸ್ತ್ರ ಯಾವ ಥರ ಅಂತ ಹೇಳಿದರೆ, ಎಲೆ ಅಡಿಕೆನ ನಾವು ಅಂದರೆ ಬದಲಾಯಿಸೋದು, ಇದೊಂದು ಶಾಸ್ತ್ರ ಇದೆ ಎಂಗೇಜ್ಮೆಂಟಲ್ಲಿ. ಫಸ್ಟ್ ಮಾಡುವಂಥ ಶಾಸ್ತ್ರ ಅಂತ ಹೇಳಿದರೆ ಇದು. ಅಂದರೆ ಹುಡುಗಿ ಮಾವ, ಆಮೇಲೆ ಹುಡುಗನ ಮಾವ ಯಾರೆಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಜೊತೆಯಲ್ಲಿ ಕೂತ್ಕೊಂಡು ಒಂದು ಎಲೆ ಅಡಿಕೆನ ಅವ್ರ ಸೈಡಲ್ಲಿರುವಂತಹ ಎಲೆ ಅಡಿಕೆನ ಈ ಥರ ಹರಿವನದಲ್ಲಿ ಹಾಕಿಡ್ತಾರೆ, ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಮ್ಮ ಸೈಡಿಂದ ಕೂಡ ಒಂದು ಸ್ವಲ್ಪ ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಒಂದು ಹರಿವನಕ್ಕೆ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀವಿ. ಅದನ್ನ ಹಾಗೆ ಬದಲಾಯಿಸೋದು, ಅದೊಂದು ಶಾಸ್ತ್ರ. ಅದು ಹಿಂದಿನಿಂದ ಬಂದಿರುವಂಥದ್ದು, ಇವಾಗೆಲ್ಲ ಹೊಸದು ಟ್ರೆಂಡಲ್ಲಿರುವಂಥದ್ದೆಲ್ಲ ಏನಿಲ್ಲ, ಹಿಂದಿನಿಂದ ಬಂದಿರುವಂಥ ಒಂದು ಶಾಸ್ತ್ರ ಅದು. ಅದನ್ನು ಇವಾಗ ಕೂಡ ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ ನಮ್ಮ ಹಿರಿಯರು ಅಂತಲೇ ಹೇಳ್ಬೋದು.
ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇದು ಕಂಟಿನ್ಯೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವಾಗಂತೂ ಹಿರಿಯರಿಗೆ ಗೊತ್ತಿರತ್ತೆ ಇದರ ಬಗ್ಗೆ ಏನೆಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲಾಗಿ ಗೊತ್ತಿರತ್ತೆ. ಸೊ ಅವರು ಇದನ್ನು ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ನಮ್ಮ ಮಕ್ಕಳು ಇದನ್ನು ಈ ಥರ ಮಾಡ್ತೀವ ಅನ್ನೋದು ಗೊತ್ತಾಗಲ್ಲ. ಅಂದರೆ ಇವಾಗಿನ ಮಕ್ಕಳಿಗೆಲ್ಲ ಇದರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನೋಡಲ್ಲ ಇದನ್ನು ಯಾವ ಥರ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಅನ್ನೋದ್ರ ಬಗ್ಗೆ ಅವರು ಗಮನ ಕೊಡಲ್ಲ ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ಗೊತ್ತಿರೋರು ಯಾರಾದರೂ ಇದ್ದರೆ ಹೇಳ್ಬೋದು ಅಷ್ಟೇ. ಬಿಟ್ಟರೆ ಇವಾಗಿನ ಮಕ್ಕಳಿಗಂತೂ ಖಂಡಿತವಾಗ್ಲೂ ಇದರ ಬಗ್ಗೆ ತಿಳ್ಕೊಳ್ಳೋಂತಹ ಆಸಕ್ತಿ ಕೂಡ ಇಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲ ನನಗೆ. ಸೊ ಏನೋ ಒಂದು ನೋಡೋಕ್ಕೆ ಮಾತ್ರ ತುಂಬಾ ಚೆಂದ. ಈ ರೀತಿ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಈ ಎಂಗೇಜ್ಮೆಂಟ್ ಮದುವೆಗಳಲ್ಲೆಲ್ಲ ಇದ್ರೇ ಆ ಒಂದು ಮದುವೆಗೆ ಎಂಗೇಜ್ಮೆಂಟಿಗೆಲ್ಲ ಒಂದು ಕಳೆ ಅಂತ ಹೇಳ್ಬೋದು. ಇದನ್ನು ಯಾವತ್ತೂ ಮರಿಬಾರ್ದು. ನಾವು ಹೆಣ್ಮಕ್ಳು ಕೂಡ ಅಷ್ಟೇ ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು ನಮಗೆ. ಅಂದರೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದಲ್ವಾ ಇದರ ಬಗ್ಗೆ, ಇದು ಏನು ಎತ್ತ, ಯಾಕೆ ಈ ಥರ ಮಾಡ್ತಾರೆ ನಮ್ಮ ಹಿರಿಯರು, ಇದರ ಹಿಂದೆ ಇರುವಂಥ ಒಂದು ರೀಸನ್ ಏನು, ಇದರ ಬಗ್ಗೆ ಎಲ್ಲ ಹೇಳ್ಕೋಬೋದು ನಮ್ಮ ಮಕ್ಕಳಿಗೆ ಅಂತ. ಹಾಗಾಗಿ ನಾವು ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು ಇದರ ಬಗ್ಗೆ. ನನಗಂತೂ ಈ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿದರೆ ತುಂಬಾ ಇಷ್ಟ. ಮದುವೆಗಳಲ್ಲಿ ಆಮೇಲೆ ಎಂಗೇಜ್ಮೆಂಟ್ ಸೀಮಂತ ಕಾರ್ಯಕ್ರಮದಲ್ಲೆಲ್ಲ ಈ ಥರ ಇರುತ್ತಲ್ವ ಶಾಸ್ತ್ರಗಳೆಲ್ಲ, ಅದು ಕೂಡ ನಮ್ಮ ಸೈಡಲ್ಲಿ ತುಂಬಾ ಕಡಿಮೆ. ಇನ್ನು ಕೆಲವೊಂದು ಕಡೆ ತುಂಬ ಶಾಸ್ತ್ರಗಳಿರುತ್ತೆ. ಈ ಮದುವೆಯಲ್ಲಿದ್ದರೆ ತುಂಬ ದಿನದಕ್ಕಿಂತ ಮೊದಲೇ ಶಾಸ್ತ್ರಗಳೆಲ್ಲ ಶುರು ಮಾಡ್ಕೋತಾರೆ. ನಮ್ಮ ಸೈಡಲ್ಲಿ ಅಲ್ಲಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಸೈಡಲ್ಲಿ ತುಂಬಾ ಕಡಿಮೆ ಶಾಸ್ತ್ರಗಳು, ತುಂಬ ಸಿಂಪಲ್ ಆಗಿರುತ್ತೆ ನಮ್ಮ ಸೈಡಲ್ಲಿ ಮಾಡುವಂಥ ಶಾಸ್ತ್ರಗಳೆಲ್ಲ. ಆದರೆ ಎಷ್ಟು ಅಂದರೆ ಮಾಡೋಕ್ಕೆ ಎಷ್ಟು ಇರುತ್ತೋ ಶಾಸ್ತ್ರಗಳು ಅಷ್ಟನ್ನು ನೀಟಾಗಿ ಎಲ್ಲರೂ ಕೂಡ ಇವಾಗ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಕೂಡ ಕಂಟಿನ್ಯೂ ಆಗಿದೆ ಅದು. ಸೊ ಪುಟ್ಟ ಮಕ್ಕಳು ನೋಡಿ ಈ ಥರ ಓಡಾಡಿಕೊಂಡು ತುಂಬ ಖುಷಿ. ಮಕ್ಕಳಿಗೆ ಹೀಗೆ ಅಲ್ವಾ ಫಂಕ್ಷನಲ್ಲಿದ್ದರೆ ತುಂಬಾ ಖುಷಿ. ಇವಾಗ ಎಲೆ ಅಡಿಕೆ ಅದನ್ನು ಬದಲಾಯಿಸುವಂತಹ ಅದೊಂದು ಶಾಸ್ತ್ರ ಎಲ್ಲ ಮುಗಿಯಿತು. ಇವಾಗ ಇಲ್ಲಿ ಹುಡುಗಿನ ಕರ್ಕೊಂಡು ಬರುವಂಥದ್ದು, ಹುಡುಗಿನ ಇವಾಗ ಸ್ಟೇಜಿಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಹುಡುಗನ ತಂಗಿ ಕರ್ಕೊಂಡು ಬರುವಂಥದ್ದು ಸಾರಿ ಕೊಡೋದಕ್ಕೆ, ಅಂದರೆ ಪೂಸೀರೆ ಕೊರ್ಪುನು ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ. ಹೂಸೀರೆ ಕೊಡುವಂಥ ಒಂದು ಕ್ರಮ ಇದು ಸಾಮಾನ್ಯವಾಗಿ ಎಲ್ಲರ ಒಂದು ಇದರಲ್ಲಿ ಕೂಡ ಇರುತ್ತೆ, ಎಲ್ಲ ಜಾತಿಗಳಲ್ಲೂ ಕೂಡ ಇರುತ್ತೆ. ಈ ಒಂದು ಕ್ರಮನ ಮಾಡ್ತಾರೆ ಎಲ್ಲರೂ ಕೂಡ. ಸೊ ನಮ್ಮರಲ್ಲಿ ಕೂಡ ಅದು ಹಾಗೆ ಹುಡುಗನ ಅಮ್ಮ ಕೊಡಬೇಕಾಗತ್ತೆ ಸಾರಿ. ಯಾವಾಗಲೂ ಅಷ್ಟೇ ಹುಡುಗನ ಅಮ್ಮ ಮುತ್ತೈದೆ ಆಗಿದ್ದರೆ ಹುಡುಗನ ಅಮ್ಮ ಕೊಡೋದು, ಇಲ್ಲಾಂತ ಹೇಳಿದರೆ ಹುಡುಗನ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವರು ಕೊಡುವಂತಹ ಒಂದು ಕ್ರಮ. ಹಾಗೆ ಹುಡುಗಿಗೆ ಸಾರಿ ಎಲ್ಲ ಕೊಟ್ಟ ನಂತರ ನಾವು ಹುಡುಗನ ಕಡೆಯವ್ರು ಹೋಗಿಬಿಟ್ಟು ಅಲ್ಲಿ ಮದುಮಗಳಿಗೆ ಸಾರಿ ಉಡಿಸುವಂಥದ್ದು. ಹಾಗೆ ನಾವು ಅಲ್ಲಿಗೆ ಹೋಗಿದ್ವಿ. ಈ ಕಡೆ ನಮ್ಮ ಮದುಮಗನನ್ನು ಕರೆಸಿ ಹಾಗೆ ಸಿಂಗಲ್ ಆಗಿ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಯೋದಕ್ಕಿತ್ತು. ಅದು ಇಲ್ಲಿ ಇವಾಗ ತೆಗಿತಾ ಇದ್ದಾರೆ ಫೋಟೋಗ್ರಾಫರ್. ಹಾಗೆ ಹುಡುಗಿಗೆ ಸಾರಿ ಎಲ್ಲ ವೇರ್ ಮಾಡಿಸಿದ ನಂತರ ವಾಪಸ್ ಇಲ್ಲಿ ಕರ್ಕೊಂಬಂದುಬಿಟ್ಟು ರಿಂಗ್ ಎಕ್ಸ್ಚೇಂಜ್ ಮಾಡುವಂಥದ್ದು ಈ ಥರ ಇರುತ್ತೆ. ಹಾಗೆ ನಮ್ಮ ಸೈಡಲ್ಲಿ ಈ ಹೂವಿನ ಹಾರ ಎಲ್ಲ ಹಾಕೋದಕ್ಕಿರಲ್ಲ, ಕೆಲವೊಂದು ಕಡೆ ಹೂವಿನ ಹಾರ ಎಲ್ಲ ಹಾಕೋದಕ್ಕಿರುತ್ತೆ. ನಮ್ಮ ಕಡೆ ಇದೇ ಥರ ಇರುತ್ತೆ. ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಿದ್ರೆ ಸಿಂಪಲಾಗಿ ಇದೇ ಥರ ಇರುತ್ತೆ. ಯಾರ ಎಂಗೇಜ್ಮೆಂಟ್ ಅಣ್ಣನ ಎಂಗೇಜ್ಮೆಂಟ್ ನಮ್ಮ ಅಣ್ಣನ
ಚಿಕ್ಕದಾದಂತಹ ವೀಡಿಯೋ ಎಂಗೇಜ್ಮೆಂಟಲ್ಲಿ. ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ನನಗೆ. ನಮ್ಮ ಸಂದೀಪ್ ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ಅವನೇ ವೀಡಿಯೋ ಎಲ್ಲ ಮಾಡ್ತಾಯಿದ್ದ. ಅವನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತಾಯಿದ್ದೀನಿ. ವೀಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.